ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ವಿನಾಯಕ ಜ್ಯುವೆಲ್ಲರಿ ಅಂಡ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಕೆಆರ್ಪುರಂ ಹಾಗೂ ರಾಮೂರ್ತಿ ನಗರ ಬೆಂಗಳೂರು. ದೇವಸ್ಥಾನದಲ್ಲಿ ಕಿಟಕಿಯ ಬಳಿ ಕುಳಿತು ಭಜನೆ ಮಾಡುತ್ತಿದ್ದ ಮಹಿಳೆಯ ಸರವನ್ನ ಅಪಹರಿಸಿದ ವಿಡಿಯೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಆ ವಿಡಿಯೋಗೆ ಸಂಬಂಧಿಸಿದಂತೆ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯ ಪೊಲೀಸರು ಇದೀಗ ಸರಗಳ್ಳನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಂದಿನಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಶಂಕರನಗರದ ಗಣೇಶ ದೇವಸ್ಥಾನದಲ್ಲಿ ಭಜನೆ ಕಾರ್ಯಕ್ರಮದಲ್ಲಿ ಇರಬೇಕಾದ್ರೆ ಕಿಟಕಿಯ ಮೂಲಕ ಮಹಿಳೆಯ ಕೊರಳಿನಲ್ಲಿದ್ದ ಚಿನ್ನದ ಸರವನ್ನ ಅಪಹರಿಸಿದ್ದರು. ಸಂತ್ರಸ್ತ ಮಹಿಳೆ ಸರಗಳ್ಳತನದ ಕುರಿತು ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸುತ್ತಾರೆ. ನಂದಿನಿ ಲೇಔಟ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಲಕ್ಷ್ಮಣ್ ಜೆ ಅವರು ಸರಗಳ್ಳತನದ ದೂರನ್ನ ದಾಖಲಿಸಿಕೊಂಡು ಆರೋಪಿಗಳ ಬಂಧನಕ್ಕೆ ತಂಡವೊಂದನ್ನು ರಚಿಸಿ ಫೀಲ್ಡ್ಗೆ ಇಳಿಸುತ್ತಾರೆ. ನಂದಿನಿ ಲೇಔಟ್ನ ಕಂಠೀರವ ಸ್ಟುಡಿಯೋ ಬಳಿ ಅನುಮಾನಾಸ್ಪದವಾಗಿ ತಿರುಗಾಡುತ್ತಿದ್ದ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದಾಗ ಆರೋಪಿಗಳು ಸರ ಅಪಹರಣ ಮಾಡಿರುವುದಾಗಿ ತಪ್ಪೊಪ್ಪಿಕೊಂಡಿದ್ದಾರೆ. ಆರೋಪಿಗಳು ನಂದಿನಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 2 ಕಡೆ ಸರ ಅಪಹರಣ ಹಾಗೂ ದಾವಣಗೆರೆಯಲ್ಲಿ ಮನೆ ಕಳವು ಮಾಡಿದ್ದಾಗಿ ತಿಳಿಸಿದ್ದಾರೆ. ಇನ್ನು ಆರೋಪಿಗಳ ಬಂಧನದಿಂದ 8,55,000 ರೂಪಾಯಿಗಳ ಮೌಲ್ಯದ 113 ಗ್ರಾಂ ಚಿನ್ನಾಭರಣವನ್ನು ವಶಪಡಿಸಿಕೊಂಡಿದ್ದಾರೆ. ಸರಗಳತನ ಚೈನ್ ಸ್ನ್ಯಾಚಿಂಗ್ ಏನಿದ್ದಾವೆ ಅವುಗಳನ್ನು ಕೂಡ ನಾವು ಪತ್ತೆ ಮಾಡ್ತಾ ಇದ್ವಿ. ಅದರಂತೆ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದಿನಾಂಕ 11/10 ಅಂದರೆ ಅಕ್ಟೋಬರ್ನಲ್ಲಿ ಆಗಿರತಕ್ಕಂಥ ಒಂದು ಸರಗಳತನದ ಪ್ರಕರಣ. ದೇವಸ್ಥಾನಗಳಿಗೆ ಹೋಗುವಾಗ ಮಹಿಳೆಯರು ಈ ಸರವನ್ನು ಹಾಕೊಂಡು ಹೋಗಿರ್ತಾರೆ. ಕಿಟಕಿಯ ಪಕ್ಕ ಕೂತಿದ್ದಾಗ ಯಾರೋ ಕಳ್ಳ ಸರವನ್ನು ಕಿತ್ತುಕೊಂಡು ಹೋಗಿರ್ತಕ್ಕಂಥದ್ದು ಭಾಗ ಅದರಲ್ಲಿ ಹೋಗಿರುತ್ತೆ, ಇನ್ನೊಂದು ಸ್ವಲ್ಪ ಅವ್ರ ಹತ್ರನೇ ಉಳ್ಕೊಂಡಿರುತ್ತೆ. ಇದು ಒಂದು ವಿಡಿಯೋ ಕೂಡ ಇದ್ರ ಬಗ್ಗೆ ವೈರಲ್ ಆಗಿತ್ತು. ಆ ಒಂದು ಪ್ರಕರಣವನ್ನು ಪೊಲೀಸರು ಈಗ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಈ ಸರಗಳತನದ ಜೊತೆಗೆ ನಂದಿನಿ ಲೇಔಟ್ನಲ್ಲೇ ಆಗಿರ್ತಕ್ಕಂಥ ಇನ್ನೊಂದು ಸರಗಳತನ ಹಾಗೂ ದಾವಣಗೆರೆ ಜಿಲ್ಲೆಯ ಸಂತೆಬೆನ್ನೂರಿನಲ್ಲಿ ಆಗಿರ್ತಕ್ಕಂಥ ಒಂದು ಮನೆ ಕಳವು ಪ್ರಕರಣ, ಈ ರೀತಿ 3 ಪ್ರಕರಣಗಳು ಈಗ ಇದರಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು ಕಂಡುಬಂದಿದೆ. ಇದರಲ್ಲಿ 2 ವ್ಯಕ್ತಿಗಳನ್ನು ಪೊಲೀಸರು ಬೇರೆ ಬೇರೆ ಆಯಾಮಗಳಿಂದ ತನಿಖೆ ನಡೆಸಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಅವರಿಂದ ಈಗಾಗಲೇ ಹೇಳಿದ ಹಾಗೆ ಈ ಎಲ್ಲ ಸೊತ್ತುಗಳು ಸುಮಾರು 113 ಗ್ರಾಂ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ ಮತ್ತು ಅವುಗಳ ಒಟ್ಟು ಮೌಲ್ಯ 8.55 ಲಕ್ಷ ರೂಪಾಯಿಗಳಂತೇಳಿ ಅಂದಾಜಿಸಲಾಗಿದೆ. ಅವರಿಂದ ಒಂದು ದ್ವಿಚಕ್ರ ವಾಹನವನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. 2 ಆರೋಪಿಗಳು ಶಿವಮೊಗ್ಗ ಜಿಲ್ಲೆಯವರಾಗಿದ್ದು ಇಬ್ಬರುಗಳ ಮೇಲೆಯೂ ಕೂಡ ಹಳೆಯ ಪ್ರಕರಣಗಳು, ಸೊತ್ತಿನ ಅಪರಾಧದ ಪ್ರಕರಣಗಳು ಇಬ್ಬರ ಮೇಲೆಯೂ ಇರತಕ್ಕಂಥದ್ದು ಈಗ ಕಂಡುಬಂದಿದೆ. ಈ ಕಾರ್ಯಾಚರಣೆಯನ್ನ ಬೆಂಗಳೂರು ನಗರ ಉತ್ತರ ವಿಭಾಗದ ಉಪ ಪೊಲೀಸ್ ಆಯುಕ್ತರಾದ ಸೈದುಲ್ಲಾ ಅದಾವತ್ ಅವರ ನಿರ್ದೇಶನದಂತೆ ಮಲ್ಲೇಶ್ವರ ಉಪವಿಭಾಗದ ಎಸಿಪಿ ಕೃಷ್ಣಮೂರ್ತಿ ಹೆಚ್ ಅವರ ಮಾರ್ಗದರ್ಶನದಲ್ಲಿ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಲಕ್ಷ್ಮಣ್ ಜೆ ನೇತೃತ್ವದಲ್ಲಿ ಪಿಎಸ್ಐಗಳಾದ ಮನೋಜ್ ನಾಗನೂರಿ, ಅಮಿತ್ ಕುಮಾರ್, ಎಎಸ್ಐ ತಿಮ್ಮರಾಜು, ಸಿಬ್ಬಂದಿಗಳಾದ ಚೌಡೇಗೌಡ, ಶಿವಪ್ರಕಾಶ್, ಹರೀಶ್ ಕುಮಾರ್, ಬೂತಿ ಸಂತೋಷ್, ಮಹದೇವ್, ಗಂಗಾಧರ್ ನಾವಾಡಿ, ಶಮಂತಕ್ಕು ಮಾರ್ಗಗಳವರುಗಳ ತಂಡ ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಯಶಸ್ವಿ ಕಾರ್ಯಾಚರಣೆಯನ್ನ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಪ್ರಶಂಸಿಸಿ 10,000 ರೂಪಾಯಿ ಬಹುಮಾನ ಘೋಷಣೆ ಮಾಡಿದ್ದಾರೆ. ಇದು ಒಂದು ಉತ್ತಮ ಪತ್ತೇದಾರಿ ಕೆಲಸವನ್ನು ನಮ್ಮ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯವರು ಮಾಡಿದ್ದಾರೆ. ಅವರಿಗೆ 10,000 ರೂಪಾಯಿಗಳ ಬಹುಮಾನವನ್ನು ನಾನು ಘೋಷಿಸ್ತಾ ಇದ್ದೇನೆ.